ಜ್ಞಾನ ಪ್ರಶ್ನೆ ಪತ್ರಿಕೆ ಅಂಕಗಳು 25. ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಒಟ್ಟು 25 ಅಂಕಗಳು. ಸ್ನ್ಯಾಪ್ ಟೆಸ್ಟ್ 3. ಭಾಗ ಎ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಆಕ್ಸಿಡೀಕರಣ ಎಂದರೇನು? ಎರಡನೇ ಪ್ರಶ್ನೆ, ಅಪಕರ್ಷಣೆ ಎಂದರೇನು? ಮೂರನೇ ಪ್ರಶ್ನೆ, ತುಕ್ಕು ಹಿಡಿಯುವಿಕೆಯನ್ನು ಏನೆಂದು ಕರೆಯುತ್ತಾರೆ? ನಾಲ್ಕನೇ ಪ್ರಶ್ನೆ, CuO+H2 gives rise to Cu+H2O ಕ್ರಿಯೆಯಲ್ಲಿ ಅಪಕರ್ಷಣೆಗೊಳ್ಳುವ ಪದಾರ್ಥ ಯಾವುದು? ಐದನೇ ಪ್ರಶ್ನೆ, ಕೊಬ್ಬು ಮತ್ತು ಎಣ್ಣೆಗಳು ಹಾಳಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಭಾಗ ಬಿ. ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಉತ್ಕರ್ಷಣ, ಆಕ್ಸಿಡೇಷನ್ ಮತ್ತು ಅಪಕರ್ಷಣೆ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಏಳನೇ ಪ್ರಶ್ನೆ, ಕೆಳಗಿನ ಕ್ರಿಯೆಯಲ್ಲಿ ಯಾವ ಪದಾರ್ಥ ಉತ್ಕರ್ಷಣೆಗೊಳ್ಳುತ್ತದೆ ಮತ್ತು ಯಾವುದು ಅಪಕರ್ಷಣೆಗೊಳ್ಳುತ್ತದೆ? ಎಂಟನೇ ಪ್ರಶ್ನೆ, ತುಕ್ಕು ಹಿಡಿಯುವಿಕೆಯಿಂದಾಗುವ 2 ಹಾನಿಗಳನ್ನು ಬರೆಯಿರಿ. ಒಂಬತ್ತನೇ ಪ್ರಶ್ನೆ, ಕಮಟುವಿಕೆ ಎಂದರೇನು? ಅದನ್ನು ತಡೆಯುವ 2 ವಿಧಾನಗಳನ್ನು ಬರೆಯಿರಿ. ಹತ್ತನೇ ಪ್ರಶ್ನೆ, ರೆಡಾಕ್ಸ್ ಕ್ರಿಯೆ ಎಂದರೇನು? ಭಾಗ ಸಿ. ತಾಮ್ರದ ಪುಡಿಯನ್ನು ಬಿಸಿ ಮಾಡಿದಾಗ ನಡೆಯುವ ಕ್ರಿಯೆಯನ್ನು ಸಮೀಕರಣದೊಂದಿಗೆ ವಿವರಿಸಿ. ಹನ್ನೆರಡನೇದು, ಸವೆತ ಎಂದರೇನು? ಅದರ ಕಾರಣಗಳು ಮತ್ತು ತಡೆಗಟ್ಟುವ ಕ್ರಮಗಳನ್ನು ವಿವರಿಸಿ. ಭಾಗ ಡಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆಗೊಂಡ ಮತ್ತು ಅಪಕರ್ಷಣೆಗೊಂಡ ಪದಾರ್ಥಗಳನ್ನು ಗುರುತಿಸಿ. 4Na+ ಆಕ್ಸಿಜನ್ gives rise to 2Na2O. CuO+ ಹೈಡ್ರೋಜನ್ gives rise to Cu+H2O.